ನಮಸ್ಕಾರ, ನಾನು ನಿಮ್ಮ ಆಕಾಶದಲ್ಲಿ ಮಾತಾಡ್ತಾ ಇರೋದು. ಇವತ್ತು ನಾವು ಹೋಗ್ತಾ ಇರೋದು ಉಗ್ರಪ್ಪ ಗೌರ್ಮೆಂಟ್ ಸ್ಕೂಲ್ ಹೇಗಿರುತ್ತೆ, ಏನೇನು ಫೆಸಿಲಿಟೀಸ್ ಇರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಉಗ್ರಪ್ಪ ಶಾಲೆ ಅವರಿಗೆ, ಉಗ್ರಪ್ಪನವರಿಗೆ ಸರಿ, ಗೌರ್ಮೆಂಟ್ ಸ್ಕೂಲಲ್ಲಿ ಏನೇನು ಫೆಸಿಲಿಟೀಸ್ ನಮ್ಮ ಶಾಲೆಯಲ್ಲಿ ಉಚಿತ ಪಠ್ಯ ಪುಸ್ತಕವನ್ನು ಕೊಡ್ತೀವಿ. ಹಾಗೇನೆ ಮಧ್ಯಾಹ್ನ ಬಿಸಿ ಊಟ ಇದೆ. ಬಿಸಿ ಊಟದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರ, ಹೊಟ್ಟೆ ಚಿಂದೆ ಇದ್ದಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತೀವಿ. ಮತ್ತೆ ಉಚಿತವಾಗಿ ಶೂ ಸಾಕ್ಸ್ ಕೊಡ್ತೀವಿ. ಮತ್ತೆ ಬೆಳಗಿನ ಪ್ರಾರ್ಥನಾ ಅವಧಿ ಆದ್ಮೇಲೆ ಕ್ಷೀರಭಾಗ್ಯ ಯೋಜನೆ ಅಂದ್ರೆ ಬಿಸಿ ಹಾಲನ್ನು ಕೊಡ್ತೀವಿ. ವಾರಕ್ಕೆ 5 ದಿವಸನೂ ಸಹ ಹಾಲಿನ ಜೊತೆಗೆ ರಾಗಿ ಮಾಲ್ಟನ್ನು ಸಹ ನಮ್ಮ ಶಾಲಾ ವತಿಯಿಂದ ಕೊಡ್ತಾ ಇದ್ದೀವಿ. ಈಗ ನಮ್ಮ ಸರ್ ಹೇಳಿದಾಗೆ ಪಠ್ಯ ಪುಸ್ತಕ ಆಗ್ಬೋದು, ಸಮವಸ್ತ್ರ ಆಗ್ಬೋದು, ಮತ್ತೆ ಮೊಟ್ಟೆ, ಹಾಲು, ಮತ್ತೆ ಬಿಸಿ ಊಟದ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಮಕ್ಕಳಿಗೆ ಕೊಡ್ತಾ ಇದೆ. ಜೊತೆಗೆ ಅದಲ್ಲದೆ ಕಂಪ್ಯೂಟರ್ ಶಿಕ್ಷಣ, ಅದಲ್ಲದೆ ಸರ್ಕಾರಿ ಶಾಲೆ ಅಂತೇಳಿ ಯಾರು ಕೂಡ ಅದನ್ನ ಅಸಡ್ಡೆ ಮಾಡದೇನೆ ಸರ್ಕಾರಿ ಕೊಠಡಿಗಳನ್ನ, ಸರ್ಕಾರಿ ಶಾಲೆಯನ್ನ, ಸರ್ಕಾರಿ ಶಿಕ್ಷಕರನ್ನ ಉಳಿಸ್ಬೇಕು ಅಂತಕ್ಕಂಥ ತಮ್ಮ ಮನಸ್ಸಲ್ಲಿ ಇರಬೇಕು. ಹಾಗಾಗಿ ಎಲ್ಲ ಮಕ್ಕಳನ್ನ 5 ವರ್ಷ 10 ತಿಂಗಳು ಆಗಿರ್ತಕ್ಕಂಥ ಮಕ್ಕಳನ್ನ 1ನೇ ತರಗತಿಗೆ ದಾಖಲು ಮಾಡ್ಕೊತಾ ಇದ್ದೀವಿ. ಈಗಾಗಲೇ ದಾಖಲಾಗಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನ ಶಾಲೆಗೆ ಕಲಿಸ್ಬೇಕು ಅಂತ ಹೇಳಿ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದಾತಾನೆ.